ಎಸ್ಐಟಿ ಟೀಮ್ ಅದಕ್ಕೆ ಪರದೆಯನ್ನ ಅಳವಡಿಸಿದೆ ಅನ್ನುವಂಥದ್ದು. ಮಹಜರು ಪ್ರಕ್ರಿಯೆ ಯಾರಿಗೂ ಕಾಣದಂತೆ ಪರದೆಯನ್ನ ಹಾಕಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅಂದ್ರೆ ಕಾರ್ಯಾಚರಣೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಎಸ್ಐಟಿ ಅಧಿಕಾರಿಗಳು ಆ ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ. ಮಹಜರು ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿರುವಂತದ್ದು. ಯಾರಿಗೂ ಕಾಣದಂತೆ ಪರದೆಯನ್ನ ಹಾಕಿದ್ದಾರೆ. ನಾವು ಗಮನಿಸ್ತಾ ಇದ್ವಿ ಆ ದೃಶ್ಯಗಳನ್ನ. ನದಿಯ ತಟದ ಭಾಗದಲ್ಲಿ ಇದ್ದಂತಹ ಆ ಒಂದು 6ನೇ ಪಾಯಿಂಟ್ ಏನಿತ್ತು, ಅಲ್ಲಿ ಎಸ್ಐಟಿ ಅಧಿಕಾರಿಗಳು ಹೋಗಿದ್ದಾರೆ, ಅಲ್ಲಿ ಅಗ್ದಿದ್ದಾರೆ ಕಾರ್ಮಿಕರಿಂದ. ಅಲ್ಲಿ ಅಗ್ಸಲಾಯಿತು. 2 ಮೂಳೆಗಳು, 2 ಎಲುಬುಗಳು ಸಿಕ್ಕಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಜೊತೆಗೆ ಅದು ಪುರುಷನ ಮೂಳೆ ಅನ್ನೋದು ಕೂಡ ಗೊತ್ತಾಗಿದೆ. ಹೀಗಾಗಿ ಇನ್ನುಳಿದಂತಹ ಮಹಜರು ಪ್ರಕ್ರಿಯೆ ಇನ್ನೂ ಕೂಡ ನಡೀತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಸುತ್ತಮುತ್ತಲೂ ಕೂಡ ಇನ್ನಷ್ಟು ಅಗೆಯುವಂತಹ ಕಾರ್ಯಗಳು ಅಲ್ಲಿ ಆಗ್ತಾ ಇದೆ. ಈಗ ಆ ಮೂಳೆಗಳನ್ನ FSL ಟೀಮ್ ತಗೊಂಡು ಹೋಗುತ್ತೆ. ನಂತರದಾಗಿ ಸಂಪೂರ್ಣವಾದ ಪ್ರಕ್ರಿಯೆ ಅಲ್ಲಿ ನಡೆಯುತ್ತೆ. ಇನ್ನುಳಿದಂತಹ ಪಾಯಿಂಟ್ಗಳಲ್ಲೂ ಕೂಡ ಈಗಾಗಲೇ ಶೋಧ ಕಾರ್ಯಗಳು ಆರಂಭ ಆಗಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಪರದೆಯನ್ನ ಹಾಕ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಅಂದ್ರೆ ಯಾವುದೇ ರೀತಿ ಅಡಚಣೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಎಸ್ಐಟಿ ಅಧಿಕಾರಿಗಳು ಅಲ್ಲಿ ಪರದೆಯನ್ನ ಹಾಕಿದ್ದಾರೆ. ಸದ್ಯ 6ನೇ ಪಾಯಿಂಟ್ ನಲ್ಲಿ ಈಗ ಮೂಳೆಯನ್ನು ಸಿಕ್ಕಿರುವಂತದ್ದು. 5 ಕಡೆಗಳಲ್ಲಿ ನೋಡಿದಾಗ ಒಂದ್ ಕಡೆ ಯಾವುದೇ ರೀತಿ ಒಂದು ಸಣ್ಣ ಕುರುಹು ಕೂಡ ಸಿಕ್ಕಿರ್ಲಿಲ್ಲ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಈ ತನಗೆ ನೆನಪಿದೆಯಾ ಇಲ್ವಾ ಈ ರೀತಿಯ ಒಂದಷ್ಟು ಪ್ರಶ್ನೆಗಳಿತ್ತು. ಆದ್ರೆ 6ನೇ ಪಾಯಿಂಟ್ ನಲ್ಲಿ ಈಗ 2 ಎಲುಬುಗಳು ಸಿಕ್ಕಿರುವಂತದ್ದು. ಹೀಗಾಗಿ ಈ ಒಂದು ಕೇಸ್ಗೆ ಒಂದು ದೊಡ್ಡ ಸಾಕ್ಷಿ ಅನ್ನುವಂತಹ ರೀತಿಯಲ್ಲಿ ಸಿಕ್ಕಿದೆ. ಹೀಗಾಗಿ ಇನ್ನೂ ಹಲವು ಪಾಯಿಂಟ್ಸ್ ಗಳಿದೆ. 13 ಪಾಯಿಂಟ್ಸ್ ನಂತರದಲ್ಲಿ ಆತ ಮತ್ತೆ ಬೇರೆ ಬೇರೆ ಕಡೆ ಭಾಗದಲ್ಲೂ ಕೂಡ ತಾನು ಶವವನ್ನ ಹೂತಿರೋದಾಗಿ ಹೇಳಿದ್ದಾನೆ. ಹೀಗಾಗಿ ಈ ಕೇಸ್ನ ತನಿಖೆ ಇನ್ನಷ್ಟು ಚುರುಕಾಗತ್ತೆ. ಇನ್ನಷ್ಟು ತನಿಖೆಯ ರೀತಿ ನೀತಿಗಳು ಬದಲಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಈ ಎಲ್ಲಾ ಪ್ರಕ್ರಿಯೆಯನ್ನ ಏನೆಲ್ಲ ಸಾಕ್ಷಿಗಳು ಸಿಗ್ತಾ ಇದೆ ಅದೆಲ್ಲವನ್ನು ಕೂಡ ಲ್ಯಾಪ್ಟಾಪ್ ನಲ್ಲಿ ಮಾಹಿತಿಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಆ ಬಗ್ಗೆ ಈಗ ಇನ್ನಷ್ಟು ಪ್ರಕ್ರಿಯೆಗಳು ಚುರುಕುಗೊಂಡಿರೋದನ್ನ ನಾವು ನೋಡ್ತಾ ಇದೀವಿ. ನಿಜ, ಅಲ್ಲಿ SIT ಮೂಲಗಳ ಮಾಹಿತಿಯ ಪ್ರಕಾರ ಅದು ಕೈಗಳ ಮೂಳೆ ಅನ್ನೋದು ಗೊತ್ತಾಗ್ತಾ ಇದೆ. ಪುರುಷನ ಕೈಗಳ ಮೂಳೆ ಅದು ಈಗ ಪತ್ತೆಯಾಗಿರೋದು ಅಂತ SIT ಮೂಲ ಮಾಹಿತಿ ಇದು. ಇನ್ನಷ್ಟು ತೀವ್ರಗತಿಯಲ್ಲಿ ತ್ವರಿತಗತಿಯಲ್ಲಿ ಶೋಧ ಕಾರ್ಯ ಮುಂದುವರಿತಿದೆ. ಆಮೇಲೆ ಒಂದು ಸ್ವಲ್ಪ ಬದಲಾವಣೆ ಅಂತ ಹೇಳಿದ್ರೆ ಈ JCBಗಳನ್ನ ಬಳಸುವುದು ನಿಲ್ಲಿಸಿ ಕಾರ್ಮಿಕರ ಮೂಲಕವಾಗಿಯೇ ಆಗಿಸಲಾಗ್ತಾ ಇದೆ. ಮನುಷ್ಯ ಹ್ಯೂಮನ್ ಫೋರ್ಸ್ ಅನ್ನ ಬಳಸಿಕೊಂಡು ಅದನ್ನ ಅಗಿತಾ ಇದ್ದಾರೆ. ಮುಂದಿನ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಯಾಕಂತ ಹೇಳಿದ್ರೆ ಸಿಕ್ಕಿರೋದು 2 ಭಾಗ ಅಷ್ಟೇ, 2 ಭಾಗದ ಮೂಳೆಗಳಷ್ಟೇ. ಇನ್ನು ಉಳಿದಂಥದ್ದು ತಲೆಬುರುಡೆ ಆಗಿರ್ಬೋದು, ದೇಹದ ಬೇರೆ ಭಾಗಗಳಾಗಿರ್ಬೋದು. ಶವವನ್ನು ಹೂತಿದ್ದಾರೆ ಅಂತ ಹೇಳಿದ್ರೆ ಅದು ಪೂರ್ತಿಯಾಗಿ ಅಸ್ಥಿ ಪಂಜರ ಯಾಕೆ ಸಿಕ್ಕಿಲ್ಲ, ಇವೆಲ್ಲವೂ ಕೂಡ ಇರುವಂಥ ಪ್ರಶ್ನೆ. ಬಹುಶಃ ಇದೆಲ್ಲದಕ್ಕೂ ಕೂಡ FSL ತಜ್ಞರು ಉತ್ತರ ಕೊಡಬೇಕು. ಅದು ವರ್ಷಾನುವರ್ಷ ಹೋದ ಹಾಗೆ ಏನಾದರೂ ಚೇಂಜಸ್ಗಳಾಗುತ್ತಾ ಭೂಮಿಯ ಆಳದಲ್ಲಿ ಶವ ಹೂತಿರುವಂಥ ಸ್ಥಳದಲ್ಲಿ, ಇದೆಲ್ಲವೂ ಕೂಡ ಎಕ್ಸ್ಪರ್ಟ್ಗಳಿಂದ ನಾವು ಉತ್ತರವನ್ನು ಪಡ್ಕೊಳ್ತೀವಿ. ಬಟ್ ಈಗ ನಮಗೆ FSL ಮೂಲಗಳಿಂದ ಬರ್ತಾ ಇರುವಂಥ ಮಾಹಿತಿಯನ್ನು ನಿಮಗೆ ತಲುಪಿಸ್ತಾ ಇದ್ದೀವಿ. ಈ ಕ್ಷಣಕ್ಕೆ ಸಿಗ್ತಾ ಇರುವಂಥ ಬಿಗ್ ತಿರುವು ಇದು, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಸ್ಕೆಲಿಟನ್ ಪತ್ತೆಯಾಗಿದೆ ಅಂತ ಹೇಳಿದ್ರೆ 2 ಮೂಳೆಗಳು ಪತ್ತೆಯಾಗಿದೆ. ಅದು ಪುರುಷನದ್ದು ಅನ್ನೋದು ಕೂಡ ದೃಢವಾಗಿದೆ. ಇನ್ನು ಮುಂದಿನ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ. ಆಮೇಲೆ ಗಮನಿಸಬಹುದು ನೀವು, ಬಹಳಷ್ಟು ಜನ ಸೇರ್ತಾ ಇದ್ದಾರೆ. ಈ ಏನು ಅಗೆಯುವಂಥ ಕೆಲಸಗಳಾಗ್ತಾ ಇದೆಯಲ್ಲ, ಈ ಭಾಗಕ್ಕೆ ಸಾರ್ವಜನಿಕರು ಕೂಡ ಬರ್ತಾ ಇದ್ದಾರೆ. ಸ್ವಲ್ಪ ಸಮಸ್ಯೆ ಆಗುತ್ತೆ, ಅವ್ರಿಗೂ ಕೂಡ ಡಿಸ್ಟರ್ಬ್ ಆಗುತ್ತೆ. ಆ ಒಂದು ಕಾರಣಕ್ಕೆ ಅಲ್ಲಿ ಬಟ್ಟೆಗಳನ್ನ ಅಡ್ಡಲಾಗಿ ಕಟ್ಟಲಾಗ್ತಾ ಇದೆ, ಸ್ಕ್ರೀನ್ ಅನ್ನ ಹಾಕ್ತಾ ಇದ್ದಾರೆ. ಯಾರು ಕೂಡ ಒಳಗಡೆ ಬರದ ಹಾಗೆ, ಆಮೇಲೆ ಯಾರಿಗೂ ಕೂಡ ಅದು ಕಾಣದ ಹಾಗೆ ಪ್ರೊಟೆಕ್ಷನ್ ಮಾಡಿ ಅನಂತರದಲ್ಲಿ ಅಲ್ಲಿ ಮುಂದಿನ ಕೆಲಸವನ್ನು ಮಾಡ್ತಾ ಇದ್ದಾರೆ. 5 ಪಾಯಿಂಟ್ಗಳನ್ನು ಅಗೆಯುವಾಗ ಇಷ್ಟೊಂದು ಚಾಲೆಂಜಸ್ಗಳು ಇರಲಿಲ್ಲ. ಯಾಕಂತ ಹೇಳಿದ್ರೆ ಮೂಳೆಗಳು ಪತ್ತೆಯಾಗಿರಲಿಲ್ಲ. ಈಗ ಒಮ್ಮೆಲೆ ಮೂಳೆಗಳು ಪತ್ತೆಯಾಗಿರೋದ್ರಿಂದ FSL ಅಧಿಕಾರಿಗಳಿಗೆ ಹಾಗೆ SIT ಅಧಿಕಾರಿಗಳಿಗೆ ಇದು ದೊಡ್ಡ ಚಾಲೆಂಜ್. ಸಾರ್ವಜನಿಕರನ್ನು ಕೂಡ ಅಲ್ಲಿ ತಡಿಬೇಕು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೋಡೋದಕ್ಕೆ ಬರ್ತಾರೆ. ನಿನ್ನೆ ದಿನವೂ ಕೂಡ ನಾವು ಗಮನಿಸಿದ್ವಿ, ಅಂಥ ದುರ್ಗಮ ಹಾದಿಯಲ್ಲೂ ಕೂಡ ಸಾರ್ವಜನಿಕರು ನಿಂತು ನೋಡ್ತಿರ್ತಾರೆ. ಇವೆಲ್ಲವೂ ಕೂಡ SIT ತಂಡ ಫೇಸ್ ಮಾಡ್ತಾ ಇರುವಂಥ ಚಾಲೆಂಜ್. ಸೊ ಇದೀಗ 6ನೇ ಭಾಗದಲ್ಲಿ, 6ನೇ ಒಂದು ಪಾಯಿಂಟ್ನಲ್ಲಿ, ಆ ದೂರುದಾರ ತೋರಿಸಿರುವಂಥ 6th ಪಾಯಿಂಟ್ನಲ್ಲಿ ಈಗ ಮೂಳೆಗಳು ಪತ್ತೆಯಾಗಿರೋದ್ರಿಂದ ಮುಂದಿನ ತನಿಖೆಯ ಭಾಗ ಏನಿದೆ ಅದು ತ್ವರಿತಗತಿಯಲ್ಲಿ ಸಾಗ್ತಾ ಇದೆ. ಶೋಧ ಕಾರ್ಯವನ್ನು ಕೂಡ ಬಹಳ ಆಳವಾಗಿ ನಡೆಸ್ತಾ ಇದ್ದಾರೆ. 1-2 ಮೂಳೆಗಳು ಮಾತ್ರ ಪತ್ತೆಯಾಗಿರೋದು. ಇವನ್ ಅದನ್ನ ಪಾಯಿಂಟ್ ಮಾಡುವಾಗ್ಲೂ ಕೂಡ ಆತ ತೋರಿಸಿರುವಂತ ಪಾಯಿಂಟ್ ನ ಅಕ್ಕಪಕ್ಕದಲ್ಲೂ ಕೂಡ ಮಾರ್ಕ್ ಮಾಡ್ತಾ ಇದ್ರಂತೆ. ಬಹುಶಃ ತುಂಬಾ ವರ್ಷಗಳಾಗಿರೋದ್ರಿಂದ ಇಲ್ಲೇ ಅಂತ ಆತ ಮೆಮೊರಿ ಇಟ್ಕೊಂಡು ಹೇಳೋದು ಅಸಾಧ್ಯ ಅನ್ನುವಂತ ಕಾರಣ ಇರಬಹುದು ಅಂತ. ನಿಜ. ಅಂದ್ರೆ ಈಗಾಗಲೇ ಏನು 5 ಕಡೆ ಶೋಧವನ್ನ ನಡೆಸಿದ್ರು, ಆ ಸಂದರ್ಭದಲ್ಲೂ ಕೂಡ ಸುಮಾರು 8 ಅಡಿ ಆಳದವರೆಗೆ 15 ಅಡಿ ಅಗಲ
ಈ ರೀತಿಯೆಲ್ಲ ಆಗ್ತಿದ್ದಾರೆ. ಅಂದ್ರೆ ಆತ ದೂರುದಾರ ಏನ್ ಹೇಳಿದ್ದ, ಆತನಿಗೆ ನೆನಪಿದ್ರೂ ಇರಬಹುದು, ಇಲ್ದೇನೂ ಇರಬಹುದು, ಸಾಧ್ಯತೆಗಳನ್ನ ತಳ್ಳಿ ಹಾಕೋ ಹಾಗಿಲ್ಲ. ಬಟ್ ಯಾವುದೇ ರೀತಿ ಈ ಪ್ರಕರಣದಲ್ಲಿ ಯಾವುದೇ ರೀತಿ ಗೊಂದಲ ಆಗಬಾರ್ದು, ಮತ್ತೆ ಇಲ್ಲಿ ಹುಡುಕ್ಸಿಲ್ಲ ಅಲ್ಲಿ ಹುಡುಕ್ಸಿಲ್ಲ ಅನ್ನುವಂತಹ ಒಂದಷ್ಟು ವಿಚಾರಗಳು ಬರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ SIT ಅಧಿಕಾರಿಗಳು ತುಂಬಾ ಗಮನ ಇಟ್ಟು ಆತ ಪಾಯಿಂಟ್ ಮಾಡಿದಂತಹ ಸ್ಥಳದಲ್ಲಿ ಅಗಿಯೋದಲ್ಲದೆ ಸುತ್ತಮುತ್ತಲೂ ಕೂಡ ಅವರು ಅಲ್ಲಿ ಅಗಿಯುವಂತಹ ಕೆಲಸಗಳಾಯ್ತು. ಆದ್ರೆ 5 ಕಡೆಗಳಲ್ಲಿ ಯಾವುದೇ ರೀತಿ ಕುರುಹು ಸಿಗದೆ ಇದ್ದಾಗ ಆತ ಸಂಪೂರ್ಣವಾಗಿ ಏನಾದ್ರೂ ಮರ್ತಿದ್ದಾನ ಅಥವಾ ಏನಾದ್ರೂ ಕನ್ಫ್ಯೂಷನ್ ಆಗಿದ್ಯಾ, ಈ ರೀತಿಯ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗಿತ್ತು. ಆದ್ರೆ 6ನೇ ಪಾಯಿಂಟ್ ಏನಿದೆ, ಇಲ್ಲಿ 2 ಎಲುಬುಗಳು ಸಿಕ್ಕಿರುವಂತಹ ಕಾರಣದಿಂದಾಗಿ ಒಂದಷ್ಟು ಆತ ಹೇಳ್ತಾ ಇರೋದ್ರಲ್ಲಿ ಸತ್ಯಾಸತ್ಯತೆಗಳು ಇರಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಅಧಿಕಾರಿಗಳಿದ್ದಾರೆ. ಹೀಗಾಗಿ ಇನ್ನಷ್ಟು ಹುಡುಕುವಂತಹ ಪ್ರಕ್ರಿಯೆಗಳು ಆರಂಭ ಆಗಿರೋದು. ಕಾರ್ಮಿಕರಿಂದಲೇ ಮಣ್ಣನ್ನ ತೆಗೆಸುವಂತಹ ಕಾರ್ಯಗಳು SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸುತ್ತಮುತ್ತದ ಪ್ರದೇಶಗಳನ್ನ ಅಗೆಯುವಂತಹ ಕೆಲಸಗಳು ಕೂಡ ಈಗ ತ್ವರಿತಗತಿಯಲ್ಲಿ ಆಗ್ತಾ ಇರೋದನ್ನ ನಾವು ಗಮನಿಸಬಹುದಾಗಿದೆ. ಈ ಒಂದು ಮೂಳೆ ಯಾರಿಗೆ ಸಂಬಂಧಪಟ್ಟದ್ದು ಅನ್ನೋದು ಕೂಡ ಗಮನಿಸಬೇಕು. ಯಾಕಂದ್ರೆ ಒಂದ್ ಕಡೆ ಮಿಸ್ ಆಗಿದ್ದಂತಹ ವ್ಯಕ್ತಿಯ ಎಲುಬುಗಳ ಅಥವಾ ಈ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂತ ಏನಾದ್ರೂ ಹಿನ್ನೆಲೆಗಳು ಮುಂಚೆಯೇ ದಾಖಲಾಗಿತ್ತಾ, ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರೂ ಈ ಕುರಿತಂತೆ ಕಂಪ್ಲೇಂಟ್ ಆಗಿತ್ತಾ, ಅಥವಾ ಯಾರ ಬಾಡಿ ಅನ್ನುವಂತಹ ಕುರಿತಂತೆಯೂ ಕೂಡ ಈಗ ಪರಿಶೀಲನೆಯನ್ನ ನಡೆಸಬೇಕಾಗತ್ತೆ. ಇನ್ನುಳಿದಂತಹ ಭಾಗಗಳು ಎಲ್ಲಿ ಅನ್ನುವಂತ ಹುಡುಕಾಟವೂ ಕೂಡ ನಡೆಸಬೇಕಾಗತ್ತೆ. ಹೀಗಾಗಿ SIT ಅಧಿಕಾರಿಗಳು ಈಗ ಸುತ್ತಮುತ್ತಲ ಪ್ರದೇಶವನ್ನ ಅಗಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಜೊತೆಗೆ ಅಲ್ಲಿ ತುಂಬಾ ಅಡ್ಡಿಗಳು ಆಗ್ತಾ ಇರುವಂತಹ ಕಾರಣಕ್ಕಾಗಿ ಒಂದ್ ಕಡೆ ಈಗಾಗಲೇ ಮೂಳೆ ಸಿಕ್ಕಿದೆ ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ಜನ ಅಲ್ಲಿ ಹೋಗ್ತಾ ಇರುವಂತದನ್ನ ನಾವು ಗಮನಿಸಬಹುದು. ಮತ್ತೆ ಅಧಿಕಾರಿಗಳು ಕೂಡ ಅಲ್ಲಿ ಭೇಟಿ ಕೊಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಅಧಿಕಾರಿಗಳು ಕೂಡ ಈಗ ಮೊಹಂತಿ ಅವರಾಗಿರಬಹುದು ಅಥವಾ ಅನುಚೇತನ್ ಅವರಾಗಿರಬಹುದು ಅದೇ ಭಾಗದಲ್ಲೇ ಇದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇದ್ದಾರೆ. ಈಗ ಮೂಳೆ ಸಿಕ್ತು ಅನ್ನುವಂತಹ ಕಾರಣಕ್ಕಾಗಿ ಅವರು ಕೂಡ ಸ್ಪಾಟ್ಗೆ ಬರುವಂತಹ ಸಾಧ್ಯತೆಗಳೆಲ್ಲ ಕೂಡ ಇದೆ. ಹೀಗಾಗಿ ನೀವು ನೋಡ್ತಾ ಇರುವಂತದ್ದು ನೇರ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಸದ್ಯ ಅಲ್ಲಿ ಏನಾಗ್ತಾ ಇದೆ, 6ನೇ ಪಾಯಿಂಟ್ ಅಲ್ಲಿ ಸಿಕ್ಕಿರುವಂತಹ ಮೂಳೆಗಳು, ಜೊತೆಗೆ ಇನ್ನಷ್ಟು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ವ್ಯಕ್ತಿಯೊಬ್ಬ ಮಾಸ್ಕ್ ಅನ್ನ ತೊಟ್ಟು ನಿಂತಿದ್ದಾನೆ. ಈತ ದೂರುದಾರ. ಇಡೀ ಪ್ರಕ್ರಿಯೆ ನಡೆಯುವಾಗ ಜೊತೆಗೇ ಇದ್ದು ತಾನು ತೋರಿಸಿರುವಂತಹ ಪಾಯಿಂಟ್ ನಲ್ಲಿ ಅಗಿತಾ ಇರಬೇಕಾದ್ರೆ ಆತ SIT ಅಧಿಕಾರಿಗಳ ಜೊತೆಗೇ ಇದ್ದ. ವೈದ್ಯಾಧಿಕಾರಿಗಳ ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಆತ ಕೂಡ ಆ ಸ್ಪಾಟ್ ನಲ್ಲಿ ನಿಂತಿರೋದನ್ನ. ಎಲ್ಲಾ ಪಾಯಿಂಟ್ ಗಳನ್ನ ಅಗಿಬೇಕಾದ್ರೆ ಅವರ ಒಂದು ಉಪಸ್ಥಿತಿ ಇತ್ತು ಅಲ್ಲಿ. ದೂರುದಾರ ಖುದ್ದು ಸ್ಥಳದಲ್ಲಿ ಇದ್ದಿದ್ದನ್ನ ನಾವು ಗಮನಿಸಬಹುದು. ಈಗಲೂ ಕೂಡ ಆ ವ್ಯಕ್ತಿಯಲ್ಲಿ ಇದ್ದಾರೆ. SIT ಅಧಿಕಾರಿಗಳಿದ್ದಾರೆ, ದೂರುದಾರ, ವೈದ್ಯಾಧಿಕಾರಿ, FSL ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳದಲ್ಲಿದ್ದಾರೆ. ಸ್ವಲ್ಪ ಮಟ್ಟಿಗೆ ಆ ಸ್ಕ್ರೀನ್ ಅನ್ನ ಬಳಸಿ ಕವರ್ ಮಾಡಲಾಗ್ತಾ ಇದೆ. ಎಲ್ಲಿ ಮೂಳೆಗಳು ಸಿಕ್ಕಿದೆ ಅಂತ ಹೇಳಿದ್ವಲ್ಲ ನಾವು 6ನೇ ಪಾಯಿಂಟ್ ನಲ್ಲಿ, ಅದನ್ನ ಪೂರ್ತಿಯಾಗಿ ಕವರ್ ಮಾಡಿದ್ದಾರೆ. ಕಾರಣ ಇದುವರೆಗೆ ಸಿಕ್ಕಿರೋದು 2 ಮೂಳೆಗಳು. ಸೊ ಉಳಿದಂತೆ ಬಹುಶಃ ಅದೇ ಪ್ರದೇಶದಲ್ಲಿ ಆಸುಪಾಸಿನಲ್ಲಿ ಇರಬಹುದು ಅನ್ನುವಂತ ನಿಟ್ಟಿನಲ್ಲಿ ಅದನ್ನ ಅಗೆಯಲಾಗ್ತಾ ಇದೆ. ಆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲಾಗ್ತಾ ಇದೆ. ನೋಡಿ 6ನೇ ಪಾಯಿಂಟ್ ಎಷ್ಟು ಸಮಯ ತಗೊಳ್ತಾ ಇದೆ ಅಂತ. ಮೂಳೆಗಳು ಸಿಕ್ಕ ನಂತರದಲ್ಲಿ ಸ್ವಲ್ಪ ತಡವಾಗ್ತಾ ಇದೆ. ಮನುಷ್ಯರನ್ನ ಬಳಸಿ ಮತ್ತೆ ಅಗೆಯಲಾಗ್ತಾ ಇದೆ. JCBಗಳ ಸಹಾಯ ಇಲ್ಲದೇನೆ ಮಾನವ ಪವರನ್ನ ಬಳಸಿ ಇದೀಗ ಮುಂದಿನ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ತ್ವರಿತಗತಿಯಲ್ಲಿ ನಡೀತಾ ಇದೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸಬಹುದು. ಇದು ನೇರ ದೃಶ್ಯ. ಈಗ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದರ ನೇರ ದೃಶ್ಯ ಇದು. ಅಧಿಕಾರಿಗಳ ಜೊತೆಗೆ ದೂರುದಾರ ನಿಂತಿರೋದನ್ನ ನೀವು ಗಮನಿಸಬಹುದು. 2-3 ದಿನಗಳಿಂದ ಏನು ಈ ಪ್ರಕ್ರಿಯೆಗಳು ನಡೀತಾ ಇತ್ತಲ್ಲ, ಪ್ರತಿ ಹಂತ, ಪ್ರತಿ ಕ್ಷಣ, ಪ್ರತಿಯೊಂದು ಪಾಯಿಂಟ್ ಅನ್ನ ಅಗಿಯಬೇಕಾದ್ರೂ ಕೂಡ, ಅಸ್ಥಿಪಂಜರಗಳ ಶೋಧ ನಡೆಸಬೇಕಾದ್ರೂ ಕೂಡ ದೂರುದಾರ ಜೊತೆಯಲ್ಲೇ ಇದ್ರು. ಅವರ ಉಪಸ್ಥಿತಿಯಲ್ಲೇ ಪ್ರತಿ ಪಾಯಿಂಟ್ ಅನ್ನ ಕೂಡ ಅಗಿಯಲಾಗ್ತಾ ಇತ್ತು. 5 ಪಾಯಿಂಟ್ಗಳಲ್ಲಿ ಏನಂದ್ರೆ ಏನೂ ಸಿಕ್ಕಿರ್ಲಿಲ್ಲ. ಬಹುಶಃ ಅವರು ಕೂಡ ಗೊಂದಲದಲ್ಲಿ ಇದ್ರು ಅನ್ಸುತ್ತೆ. ತಾನೇ ಗುರುತಿಸಿರುವಂತಹ ಸ್ಥಳದಲ್ಲಿ ಏನು ಸಿಗ್ತಾ ಇಲ್ಲ ಅನ್ನೋದಾಗಿ. ಬಟ್ ಹಾಗಾಗಿಲ್ಲ. 6ನೇ ಪಾಯಿಂಟ್ ಅನ್ನು ಅಗಿಯೋದಕ್ಕೆ ಆರಂಭ ಮಾಡಿದಾಗಲೇ 2 ಮೂಳೆಗಳು ಸಿಕ್ಕಿದೆ. ಬಹುಶಃ ಇನ್ನಷ್ಟು ಆಳಕ್ಕೆ ತೆಗಿತಾರಾ ಅಥವಾ FSL ಅಧಿಕಾರಿಗಳೇ ಇರೋದ್ರಿಂದ ಅವರೂ ಕೂಡ ಗೊತ್ತಿರಬಹುದು ಏನೇನು ಚೇಂಜಸ್ಗಳಾಗುತ್ತೆ ಓವರ್ ದ ಇಯರ್ ಒಂದು 10-15 ವರ್ಷಗಳಲ್ಲಿ ಅಂತ. ಸೊ ಅವರ ಸಹಾಯವನ್ನ ಪಡೆದುಕೊಂಡು, ಅವರ ಸಜೆಷನ್ ಅನ್ನ ಪಡೆದುಕೊಂಡು ವಿಸ್ತಾರವಾಗಿ ಅದನ್ನ ಅಗಿಯೋದಕ್ಕೆ ಪ್ರಾರಂಭ ಮಾಡಬಹುದು. ಹಾಗೆ ಮುಂದಿನ ಪಾಯಿಂಟ್ಗೂ ಕೂಡ ತೆರಳಬಹುದು. 13 ಪಾಯಿಂಟ್ಗಳಲ್ಲಿ ಅರ್ಧದಷ್ಟು ಕೂಡ ರೀಚ್ ಆಗಿಲ್ಲ. ಅರ್ಧದಷ್ಟು ರೀಚ್ ಆಗಿರೋದು ಅಂತ ಹೇಳಿದ್ರೆ 6ನೇ ಪಾಯಿಂಟ್ಗೆ ಬಂದು ನಿಂತಿದೆ. 6ನೇ ಪಾಯಿಂಟ್ನಲ್ಲಿ ಏನ್ ಹುಡುಕಾಟ ನಡೆಸ್ತಾ ಇದ್ರು ಅಸ್ಥಿಪಂಜರಗಳಿಗಾಗಿ ಅದರ ಕುರುಹುಗಳು ಸಿಕ್ಕಿದೆ. 2 ಭಾಗಗಳು ಸಿಕ್ಕಿದೆ. ಅದು ಪುರುಷನ ಕೈ ಭಾಗದ ಮೂಳೆ ಅನ್ನೋದಾಗಿಯೂ ಕೂಡ FSL ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. TV9ಗೆ FSL ಅಧಿಕಾರಿಗಳ ಮೂಲದಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಸಿಕ್ಕಿರುವಂತಹ ಮೂಳೆಗಳಿದೆಯಲ್ಲ ಅದು ಪುರುಷನ ಕೈ ಭಾಗದ ಮೂಳೆ ಅನ್ನೋದು. ದೂರುದಾರನ ಸಮ್ಮುಖದಲ್ಲೇ ಶೋಧ ನಡೀತಾ ಇದೆ. ಸೊ ನಿನ್ನೆ 2 ದಿನಗಳಲ್ಲಿ ಈ ರೀತಿಯಾದಂತಹ ಕವರ್ ಏನು ನಾವು ಕಂಡಿರಲಿಲ್ಲ. ಇವಾಗ ಫುಲ್ ಕವರ್ ಮಾಡಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಬಹಳಷ್ಟು ಜನ ಇದ್ದಾರೆ ಸ್ಥಳದಲ್ಲಿ. ನೇರ ದೃಶ್ಯ ಇದು. ಈಗ ಸುಮಾರು 2:10 ಸುಮಾರಿಗೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ.
ಒಂದು ಅರ್ಧ ಗಂಟೆ ಮುಂಚಿತವಾಗಿ ಈ ವಿಚಾರ ಗೊತ್ತಾಯಿತು. ಇವತ್ತು 6ನೇ ಪಾಯಿಂಟಲ್ಲಿ ಅಗಿತಾ ಇರಬೇಕಾದ್ರೆ ಅಸ್ಥಿಪಂಜರದ ಮೂಳೆಗಳು ಸಿಕ್ಕಿದೆ ಅನ್ನೋದಾಗಿ, 2 ಮೂಳೆಗಳು ಸಿಕ್ಕಿದೆ ಅಂತ. ಅದಾಗಿ ಕೆಲ ಕ್ಷಣಗಳಲ್ಲೇ ಬಂದಿರುವಂತಹ ಮಾಹಿತಿ ಪ್ರಕಾರ, ಅಧಿಕೃತ ಮೂಲದ ಮಾಹಿತಿ ಪ್ರಕಾರ ಅದು ಪುರುಷನ ಮೂಳೆಗಳಾಗಿತ್ತು ಅನ್ನೋದು. ಇನ್ನೊಂದಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ನೋಡಿ.